Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಗ ಸಂಖ್ಯೆಗಳ ಲೋಕದಲ್ಲಿ ಅಡಗಿರುವ ಒಂದು ಸೂಪರ್ ಜಾದುವನ್ನು ಕಲಿತಿದ್ದೇವೆ. ಅದುವೇ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳು. ಈ ಪೂರ್ಣ ವರ್ಗ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳ ನಡುವೆ ಇರುವ ಮ್ಯಾಜಿಕಲ್ ಸಂಬಂಧ. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಶುರು ಮಾಡೋಣ. ಪೂರ್ಣ ವರ್ಗ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಎರಡು ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸವನ್ನು ನಾವು ಪತ್ತೆ ಹಚ್ಚೋಣ. ನೀವು ಏನನ್ನು ಗಮನಿಸುತ್ತೀರಿ? ಕ್ರಮಾನುಗತ ಅಂದರೆ ಏನು? ಒಂದರ ನಂತರ ಮತ್ತೊಂದು ಬರುವ ಸಂಖ್ಯೆಗಳು ಅಂದರೆ ಕಾನ್ಸಿಕ್ವೆನ್ಸಿವ್ ನಂಬರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಉದಾಹರಣೆ, 1 ಆದಮೇಲೆ 2 ಬರುತ್ತೆ, 2 ಆದಮೇಲೆ 3. ಹಾಗೆಯೇ ಕ್ರಮಾನುಗತ ವರ್ಗ ಸಂಖ್ಯೆಗಳಾದ 1, 4, 9, 16, 25 ಇವುಗಳ ನಡುವಿನ ವ್ಯತ್ಯಾಸವನ್ನು ಅಂದರೆ ಮೈನಸ್ ಮಾಡಿದಾಗ ಏನು ಸಿಗುತ್ತಾ ಅಂತ ನೋಡೋಣ. ಈಗ 4ರಾಗ 1 ಕಳೆದ್ರೆ 3, 9ರಾಗ 4 ಕಳೆದ್ರೆ 5, 16ರೊಳಗೆ 9 ಕಳೆದ್ರೆ 7, 25ರೊಳಗೆ 16 ಕಳೆದ್ರೆ 9. ಇಲ್ಲಿ ಬಂದಿರುವಂಥ ಉತ್ತರಗಳು ಯಾವ್ಯಾವು? 3, 5, 7, 9. ಹೌದಲ್ಲ? ಇವೆಲ್ಲ ಎಂಥ ಸಂಖ್ಯೆಗಳು? ಹೌದು, ಇವೆಲ್ಲ ಕ್ರಮಾನುಗತ ಬೆಸ ಸಂಖ್ಯೆಗಳು. ಅಂದರೆ ಇಂಗ್ಲೀಷ್ನಲ್ಲಿ ಕಾನ್ಸಿಕ್ವೆನ್ಸಿವ್ ಆಡ್ ನಂಬರ್ಸ್ ಅಂತ ಹೇಳ್ತೀವಿ. ಅಂದರೆ 2 ವರ್ಗ ಸಂಖ್ಯೆಗಳನ್ನು ಕಳೆದ್ರಾಗ ನಮಗೆ ಬೆಸ ಸಂಖ್ಯೆ ಸಿಗುತ್ತಾ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ. ಮುಂದಿನ ಕೆಲವು ವರ್ಗ ಸಂಖ್ಯೆಗಳಿಗೆ ಈ ವಿನ್ಯಾಸವು ಮುಂದುವರಿಯುತ್ತದೆಯೇ ಎಂಬುದನ್ನು ನೋಡಿ. ಇದರಿಂದ ನಾವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸುವುದರಿಂದ ಕೆಳಗೆ ತೋರಿಸಿರುವಂತೆ ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನು ಪಡೆಯುವುದನ್ನು ಗಮನಿಸುತ್ತಿದ್ದೇವೆ. ಅಂದರೆ ಕೇವಲ ಕಳೆಯುವುದಷ್ಟೇ ಅಲ್ಲ, ನಾವು 1ರಿಂದ ಆರಂಭಿಸಿ ಬೆಸ ಸಂಖ್ಯೆಗಳನ್ನು ಒಂದೊಂದಾಗಿ ಕೂಡಿಸುತ್ತಾ ಹೋದ್ರಂದ್ರೆ ನಮಗೆ ಸಾಲಾಗಿ ಪೂರ್ಣ ವರ್ಗ ಸಂಖ್ಯೆಗಳು ಸಿಗ್ತಾವೆ. ಇದು ಹೇಗೆ ಸಾಧ್ಯ ಅಂತ ನೆಕ್ಸ್ಟ್ ಪುಟದಲ್ಲಿ ನೋಡೋಣ. ಇಲ್ಲಿರೋ ಸಂಕಲನದ ವಿನ್ಯಾಸವನ್ನು ನೋಡೋಣ. 1 = 1, 1 + 3 = 4, 1 + 3 + 5 = 9, 1 + 3 + 5 + 7 = 16, 1 + 3 + 5 + 7 + 9 = 25, 1 + 3 + 5 + 7 + 9 + 11 = 36. ಇಲ್ಲಿ ಏನು ಗಮನಿಸಿದ್ರಿ? ಏನಂದರೆ 1 = 1 ಅಂತೈತಿ. 1ಕ್ಕೆ ಮುಂದಿನ ಬೆಸ ಸಂಖ್ಯೆ ಯಾವುದು? 3. 3ನ್ನು ಕೂಡಿಸಿದಾಗ ಏನು ಬಂತು? 4 ಬಂತು. ಅದು ಏನು? 2 ಸ್ಕ್ವೇರ್. ಈಗ 1 + 3 + 5. ಹೌದಾ? ಇದು 1 ಆದಮೇಲೆ ಮುಂದಿನ ಬೆಸ ಸಂಖ್ಯೆ ಯಾವುದು? 3. 3ರ ಮುಂದಿನ ಬೆಸ ಸಂಖ್ಯೆ 5. ಈ 3ನ್ನು ಕೂಡಿಸಿದಾಗ ನಮಗೆ ಎಷ್ಟು ಬಂತು? 9 ಬಂತು. ಇದು ಏನು? 3ರ ವರ್ಗ. ಅದೇ ರೀತಿ 1 ಆದಮೇಲೆ 3, 3 ಆದಮೇಲೆ 5, 5ರ ಮುಂದಿನ ಬೆಸ ಸಂಖ್ಯೆ ಯಾವುದು? 7. ಇವು 4ನ್ನು ಕೂಡಿಸಿದಾಗ ಏನು ಬಂತು? 16 ಬಂತು. ಇದು ಏನು? 4ರ ವರ್ಗ. ಅದೇ ರೀತಿ ಇದನ್ನು ಮಾಡಿದಾಗ ನಮಗೆ 5ರ ವರ್ಗ ಸಿಗುತ್ತಾ. ನೆಕ್ಸ್ಟ್ ಇದನ್ನು ಮಾಡಿದಾಗ 6ರ ವರ್ಗ ಸಿಗ್ತಾ. ಹೌದಾ? ಇದೆಲ್ಲ ನೋಡಿದಾಗ ನಮಗೆ ಏನು ಸಿಕ್ತು? ಪೂರ್ಣ ವರ್ಗ ಸಂಖ್ಯೆಗಳು. ಹೌದಾ? ಪೂರ್ಣ ವರ್ಗ ಸಂಖ್ಯೆಗಳು ಸಿಕ್ಕು ಅಲ್ವಾ? ಹಾಗಾದ್ರೆ ಇಲ್ಲಿ ಇರೋ ಡಾಟ್ ಪ್ಯಾಟರ್ನ್ ಚಿತ್ರವನ್ನು ನೋಡ್ರಿ. ಏನೈತಿ ಇಲ್ಲೇ? ತಲೆ ಕೆಳಗಾದ ಎಲ್ ಆಕಾರ. ಇದು ತಲೆ ಕೆಳಗಾದ, ಇದು ಇದ್ರೆ ಸೀದಾ. ಇದು ಏನಾಗೈತಿ? ತಲೆ ಕೆಳಗಾಗೈತಿ. ತಲೆ ಕೆಳಗಾದ ಎಲ್ ಆಕಾರದ ಬೆಸ ಸಂಖ್ಯೆಗಳನ್ನು ನಾವು ತೋರಿಸುವ ಮೂಲಕ ಚುಕ್ಕೆಯ ವಿನ್ಯಾಸವನ್ನು ಗಮನಿಸೋಣ. ಇಲ್ಲಿ ಪ್ರತಿಯೊಂದು ಎಲ್ ಆಕಾರವು ಒಂದೊಂದು ಬೆಸ ಸಂಖ್ಯೆಯನ್ನು ಸೂಚಿಸ್ತೈತಿ. ಈ ಚಿತ್ರ ನಿಮಗೆ ತುಂಬ ಸರಳವಾಗಿ ತಿಳಿಸುತ್ತದೆ ಅಲ್ವಾ? ಇಲ್ಲಿ ಪ್ರತಿಯೊಂದು ತಲೆ ಕೆಳಗಾದ ಎಲ್ ಆಕಾರವು ಒಂದೊಂದು ಬೆಸ ಸಂಖ್ಯೆಯನ್ನು ಸೂಚಿಸ್ತೈತೆ. ಈ ಚಿತ್ರ ನಿಮಗೆ ತುಂಬ ಸರಳವಾಗಿ ತಿಳಿಸುತ್ತದೆ ಅಲ್ವಾ? ಈ ಕೆಳಗಿನ ಬಾಕ್ಸ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. 6ನೇ ತರಗತಿಯಲ್ಲಿ ಕಲಿತಿರುವ ಈ ವಿನ್ಯಾಸ ನಿಮಗೆ ನೆನಪಿದೆಯೇ? ಕೆಳಗಿನ ಚಿತ್ರವು ಪ್ರತಿ ಕೆಳಗಾದ ಎಲ್ ನಂತರದ ಮುಂದಿನ ಬೆಸ ಸಂಖ್ಯೆಯನ್ನು ಏಕೆ ನೀಡಿದ್ದೇವೆ ಎಂಬುದನ್ನು ವಿವರಿಸುತ್ತದೆ. ಇಲ್ಲಿ ನೋಡ್ರಿ, ಪ್ರತಿಯೊಂದು ಏನಾಗಿದ್ದಾವೆ? ತಲೆ ಕೆಳಗಾದ ಎಲ್ ಆಕಾರದಲ್ಲಿ ಬೆಸ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಏನಿದೆ ಅಂತ ನೋಡೋಣ. ಈಗ ಇಲ್ಲಿ ಪ್ರತಿಯೊಂದು ತಲೆ ಕೆಳಗಾದ ಎಲ್ ಆಕಾರವು ಒಂದೊಂದು ಬೆಸ ಸಂಖ್ಯೆಯನ್ನು ಸೂಚಿಸ್ತೈತಿ. ಹೌದಾ? ಈ ಚಿತ್ರ ನಮಗೇನಾಗೈತೆ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಈಸಿ ಆಗಿತ್ತಲ್ಲ. ಇಲ್ಲಿ ನೋಡ್ರಿ, 1 + 3 ಅಂತೈತಿ. 1 + 3 ಅಂದರೆ 1 + 3 + 3 + 2
ನೆಕ್ಸ್ಟು 1 ಪ್ಲಸ್ 3 ಪ್ಲಸ್ 5, ಇದು 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 5 ಪ್ಲಸ್ 2, 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ n² ಎಂದು ನಾವು ಪರಿಗಣಿಸುತ್ತಿದ್ದೇವೆ. ಇದಕ್ಕೆ ಪರ್ಯಾಯವಾಗಿ ಪ್ರತಿಯೊಂದು ವರ್ಗವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿದೆ. ಅಂದರೆ ಇದರ ಮೀನಿಂಗ್ ಏನಪ್ಪ ಅಂದರೆ, ಮೊದಲ ಏನು ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತಂತ n² ಆಗೈತಿ ಅಂತ ನಾವು ಹೇಳತ್ತೀವಿ. ಹೌದಾ, ಅದನ್ನು ನಾವು ಪರಿಗಣಿಸ್ತಾ ಇದ್ದೇವೆ. ಹೌದಾ, ಪರ್ಯಾಯವಾಗಿ ಪ್ರತಿಯೊಂದು ವರ್ಗವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಆಗೈತಿ. ಈಗ ಏನಾಗೈತಿ ಇಲ್ಲಿ ಅಬ್ಸರ್ವ್ ಮಾಡಿ, 1 ಆದ ನಂತರ 3 ಇದು ಬೆಸ ಸಂಖ್ಯೆನ, 3 ಆದ ನಂತರ 5 ಐತಿ, ಇದು ಏನು ಬೆಸ ಸಂಖ್ಯೆ. ಅಂದ್ರೆ ಈ ಬೆಸ ಸಂಖ್ಯೆಗಳ ಮೊತ್ತವನ್ನು ನಾವು ಏನಂತ ಹೇಳ್ತೀವಿ, ಈ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತನ ಏನು ರಿಪ್ರೆಸೆಂಟ್ ಮಾಡುತ್ತಂತ ವರ್ಗ ಸಂಖ್ಯೆಗಳನ್ನು ರಿಪ್ರೆಸೆಂಟ್ ಮಾಡತೈತಿ ಅಂತ. ನೆಕ್ಸ್ಟ್ ಇಲ್ಲಿ ಅದ್ಭುತವಾದ ಲೈನ್ ಏನು ಕೊಟ್ಟಿದ್ದಾರೆ ನೋಡಿ, ಗಣಿತದಲ್ಲಿ ಕೆಲವೊಮ್ಮೆ ವಾದಗಳು ಮತ್ತು ತಾರ್ಕಿಕತೆಯನ್ನು ಯಾವುದೇ ಅಂದರೆ ಹೇಳಿಕೆಯ ಪದಗಳಿಲ್ಲದೆ ಪ್ರಸ್ತುತಪಡಿಸಬಹುದು. ದೃಶ್ಯ ಪುರಾವೆಗಳನ್ನು ಅವುಗಳಿಂದಲೇ ಪೂರ್ಣಗೊಳಿಸಬಹುದು. ಅಂದರೆ ಕೆಲವೊಮ್ಮೆ ಗಣಿತದಲ್ಲಿ ತುಂಬ ಮಾತಾಡದೆ ಬರೀ ಚಿತ್ರವನ್ನು ನೋಡಿಬಿಟ್ರೆ ನಮಗೇನು ಸಿಗುತ್ತಾ, ಪ್ರೂಫ್ ಸಿಗುತ್ತಾ. ಹೌದಾ, ಅದನ್ನೇ ದೃಶ್ಯ ಪುರಾವೆ ಅಂದ್ರೆ ವಿಜುವಲ್ ಪ್ರೂಫ್ ಅಂತ ಕರಿತೀವಿ. ಇದರಿಂದ ನಮಗೇನು ಗೊತ್ತಾಗುತ್ತಂದ್ರೆ n ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ, n² ಆಗುತ್ತಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲದೆ ಬೆಸ ಸಂಖ್ಯೆಯನ್ನು ಅನುಕ್ರಮವಾಗಿ ಕಳೆಯುವುದರ ಮೂಲಕ ಒಂದು ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆಯಾಗಿದೆಯೇ ಎಂದು ನಾವು ಕಂಡುಹಿಡಿಯಬಹುದು. ನೀವು ಸಂಖ್ಯೆ 25 ಪರಿಗಣಿಸಿ 1, 3, 5 ಅಪ್ ಟು ಸೊ ಆನ್ ಅಂದರೆ ಹೀಗೆ ಇವುಗಳನ್ನು ಅನುಕ್ರಮವಾಗಿ 0 ಪಡೆಯುವವರೆಗೂ ಅಥವಾ ದಾಟುವವರೆಗೂ ಕಳೆಯಿರಿ. ಅಂದರೆ ಇಲ್ಲಿ ನೋಡ್ರಿ 25 ಪರಿಗಣಿಸಿ ಅಂತ ಹೇಳಿದ್ದಾರೆ. 25ರೊಳಗೆ ಏನು ಮಾಡಿದ್ದಾರೆ, 1 ಅನ್ನೋದೇನಿದು ಬೆಸ ಸಂಖ್ಯೆನ, 1 ಕಳೆದ್ರೆ ಎಷ್ಟು ಸಿಕ್ತು, 24. ನೆಕ್ಸ್ಟ್ 24ರೊಳಗೆ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು, 1 ಆದ ನಂತರ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು, 3 ಕಳೆದಾಗ 21 ಸಿಕ್ತು. ಬಂದಿರೋ ಉತ್ತರಕ್ಕೆ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು, 5 ಕಳೆದಾಗ 16 ಸಿಕ್ತು. ಈ 16ಕ್ಕೆ ಮುಂದಿನ ಬೆಸ ಸಂಖ್ಯೆ ಯಾವುದು, 7 ಕಳೆದಾಗ 9 ಸಿಕ್ತು. 7ರ ಮುಂದಿನ ಬೆಸ ಸಂಖ್ಯೆ ಯಾವುದು, 9 9 ಕಳೆದ್ರೆ 0 ಅಂದರೆ 0 ಪಡೆಯುವವರೆಗೂ ಅಥವಾ ದಾಟುವವರೆಗೂ ಕಳೆಯಿರಿ ಅಂತ ಐತೆ. ಏನು ನೋಡಿದ್ರಿ ಇಲ್ಲೇ ಕೊನೆಯಲ್ಲಿ ಏನು ಬಂತು, ನಮ್ಗೆ 0 ಬಂತು. ನಾವು ಸಾಲಾಗಿ 5 ಬೆಸ ಸಂಖ್ಯೆಗಳನ್ನ ಕಳೆಯುವುದರಿಂದ 0 ಪಡಿತೀವಿ. ಅದಕ್ಕೋಸ್ಕರ 25 ಅನ್ನೋದು ಒಂದು ಪೂರ್ಣ ವರ್ಗ ಸಂಖ್ಯೆಯಾಗಿದೆ ಅಂತ ಹೇಳ್ತೀವಿ. 25 = 5². ನೆಕ್ಸ್ಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ, 35² = 1225 ಎಂದು ನೀಡಲಾಗಿದ್ದು ಮೇಲಿನ ವಿನ್ಯಾಸವನ್ನು ಬಳಸಿಕೊಂಡು 36² ಕಂಡುಹಿಡಿಯಿರಿ ಅಥವಾ 36ರ ವರ್ಗವನ್ನು ಕಂಡುಹಿಡಿಯಿರಿ. ಮೇಲಿನ ಪ್ರಶ್ನೆಯಿಂದ 1225 ಎಂಬುದು ಮೊದಲ 35 ಬೆಸ ಸಂಖ್ಯೆಗಳ ಮೊತ್ತ ಎಂದು ನಮಗೆ ತಿಳಿದಿದೆ. ಈಗಾಗಲೇ ನಮಗೆ ಗೊತ್ತೈತೆ. ಹೌದಾ, 36ರ ವರ್ಗವನ್ನು ಕಂಡುಹಿಡಿಯಲು ನಾವು 36ನೇ ಬೆಸ ಸಂಖ್ಯೆಯನ್ನು 225ಗೆ ಕೂಡಿಸಬೇಕಾಗುತ್ತದೆ. ಹೌದಾ, ಈ 35ರ ವರ್ಗದ ಸಂಖ್ಯೆ ನಮಗೆ ಗೊತ್ತೈತಿ, ಏನು 1225 ಅಂತ. ನಮಗೇನು ಬೇಕು, 36ರ ವರ್ಗ ಸಂಖ್ಯೆ ಏನಾಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡಬೇಕು, ಈ 1225ಕ್ಕೆ ಏನು ಮಾಡಬೇಕು, ಮುಂದಿನ ಬೆಸ ಸಂಖ್ಯೆಯನ್ನು ಕೂಡಿಸ್ಬೇಕು. ಹೌದಾ, ಆದ್ರೆ 36ನೇ ಬೆಸ ಸಂಖ್ಯೆ ಯಾವುದು, ಅದನ್ನು ಹೇಗೆ ಕಂಡುಹಿಡಿಯೋದು ಮತ್ತು 36ರ ಉತ್ತರ ಏನು ಬರುತ್ತಾ ಅಂತ ಮುಂದಿನ ಪುಟದಲ್ಲಿ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ನಾವು 36ನೇ ಬೆಸ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯುತ್ತೇವೆ. 1ನೇ ಬೆಸ ಸಂಖ್ಯೆ 1, 2ನೇ ಬೆಸ ಸಂಖ್ಯೆ 3, 3ನೇ ಬೆಸ ಸಂಖ್ಯೆ 5, ಅದೇ ರೀತಿ 6ನೇ ಬೆಸ ಸಂಖ್ಯೆ 11, ಹೀಗೆ ಮುಂದುವರಿಸಿ. ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿರುವ ಅಂಕನ 1ನೇ ಬೆಸ ಸಂಖ್ಯೆ 1, 2ನೇ ಬೆಸ ಸಂಖ್ಯೆ 3, 3ನೇ ಬೆಸ ಸಂಖ್ಯೆ 5, ಹೀಗೆ 6ನೇ ಬೆಸ ಸಂಖ್ಯೆ 11 ಮತ್ತು ಹೀಗೆ ಮುಂದುವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಇದನ್ನು ಸುಲಭವಾಗಿ ಕಂಡುಹಿಡಿಯಲು ಮುಂದಿನ ಸಾಲುಗಳಲ್ಲಿ ಅದ್ಭುತವಾದ ಸೂತ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಏನು ಕೊಟ್ಟಿದ್ದಾರೆ,
ನೆಕ್ಸ್ಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದರ ನಂತರ ಉತ್ತರವನ್ನು ನೀಡಿದ್ದಾರೆ. ಇಲ್ಲಿ ನೋಡ್ರಿ, ಎನ್ನನೇ ಬೆಸ ಸಂಖ್ಯೆ ಯಾವುದು? ಎನ್ನನೇ ಬೆಸ ಸಂಖ್ಯೆ 2n-1, ಆದ್ದರಿಂದ 36ನೇ ಬೆಸ ಸಂಖ್ಯೆ 71. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಈ ಸೂತ್ರವನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಹೌದಾ? ಈ ಸೂತ್ರವನ್ನು ನೆನಪಿಟ್ಕೊಂಡ್ರೆ ನಿಮಗೆ ಎಷ್ಟನೇ ಬೆಸ ಸಂಖ್ಯೆ ಬೇಕೋ ಆ ಜಾಗದಲ್ಲಿ ಏನು ಮಾಡಬೇಕು ಅಂದ್ರೆ ಎನ್ ಜಾಗದಲ್ಲಿ ಆ ಬೆಲೆಯನ್ನು ಹಾಕಬೇಕು. ಇಲ್ಲಿ 36ನೇ ಬೆಸ ಸಂಖ್ಯೆ ಬೇಕಲ್ವಾ, ಅದಕ್ಕೆ ಏನು ಮಾಡಬೇಕು, 2 ಇಂಟು ಎನ್ ಅಂದ್ರೇನು 36 ಮೈನಸ್ 1. 36 2 72 ಮೈನಸ್ 1. ಈ 72ರೊಳಗೆ 1 ಕಳೆದ್ರೆ 71. ಹಾಗಂದ್ರೆ 36ನೇ ಬೆಸ ಸಂಖ್ಯೆ ಏನಾಗೈತೆ 71. ನಮಗೆ 35 ಸ್ಕ್ವೇರ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 1225 ಅಂತ ಕೊಟ್ಟಿದ್ದಾರೆ. 1225. ಈ 1225ಕ್ಕೆ ಏನು ಮಾಡಬೇಕು, 71ನ್ನು ಕೂಡಿಸ್ಬೇಕು. ಅವಾಗ ಏನಾಗುತ್ತಾ ನೋಡ್ರಿ, 5ರ 1 ಕೂಡಿಸಿದ್ರೆ 6, 2ಕ್ಕೆ 7 ಕೂಡಿಸಿದ್ರೆ 9, 2ಕ್ಕೆ 2, 1ಕ್ಕೆ 1 ಅಂದರೆ ಎಷ್ಟಾಯಿತು? 1296 ಆಯಿತು. ಇದು ಏನಾಗೈತಿ? 36 ಸ್ಕ್ವೇರ್ ಆಗಿದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ವರ್ಗ ಸಂಖ್ಯೆಯಲ್ಲದ 38 ಎಂಬ ಒಂದು ಸಂಖ್ಯೆಯನ್ನು ಪರಿಗಣಿಸಿ 1ರಿಂದ ಪ್ರಾರಂಭವಾಗುವ ಅನುಕ್ರಮ ಬೆಸ ಸಂಖ್ಯೆಯನ್ನು ಕಳೆಯುತ್ತಾ ಹೋಗಿ ಆಗ ಬೆಸ ಸಂಖ್ಯೆಗಳು ಹೀಗಿರುತ್ತವೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, 38ರೊಳಗೆ 1 ಕಳೆದ್ರೆ 37, 37ರೊಳಗೆ 3 ಕಳೆದ್ರೆ 34, 34ರೊಳಗೆ 5 ಕಳೆದ್ರೆ 29, 29ರೊಳಗೆ 7 ಕಳೆದ್ರೆ 22, 22ರೊಳಗೆ 9 ಕಳೆದ್ರೆ 13, 13ರೊಳಗೆ 11 ಕಳೆದ್ರೆ 2, 2ರೊಳಗೆ 13 ಕಳೆದ್ರೆ -11 ಬಂತು. ಹೌದಾ? ಇಲ್ಲಿ 38ನ್ನು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಎಂದು ತೋರಿಸುತ್ತದೆ. ನೋಡಿದ್ರಾ, ಇಲ್ಲಿ ಏನು ಕೊಟ್ಟಿದ್ದಾರೆ, 38ನ್ನು ಸಾಲಾಗಿ ಬೆಸ ಸಂಖ್ಯೆಯಲ್ಲಿ ಕಳ್ಕೋತಾ ಹೋಗಿವಿ. ಇಲ್ಲಿ 1, 3, 5, 7, 9, 11, 13 ಅನ್ನೋದೇನಿದು ಬೆಸ ಸಂಖ್ಯೆನ, ಸಾಲಾದ ಬೆಸ ಸಂಖ್ಯೆನ ಅಂದರೆ 1/1 ಕ್ರಮಾನುಗತ ಬೆಸ ಸಂಖ್ಯೆನ. ಇಲ್ಲಿ ಏನು ಮಾಡಿವಿ, ಆ ಕ್ರಮಾನುಗತ ಬೆಸ ಸಂಖ್ಯೆಯಿಂದ ಕಳ್ಕೊತಾ ಹೋಗಿವಿ. ಕೊನೆಯಲ್ಲಿ ನಮಗೇನು ಸಿಕ್ತು? 0 ಬರಲೇ ಇಲ್ಲ. ಇದ್ರ ಬದಲಿಗೆ ಮೈನಸ್ ಸಂಖ್ಯೆ ಬಂತು. ಹೌದಾ? ಇಲ್ಲಿ -11 ಬಂತ. ಅಂದ್ರೆ ಒಂದು ಸಂಖ್ಯೆಯನ್ನು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರಲು ಸಾಧ್ಯವಾಗದಿದ್ದರೆ ಅದು ಪೂರ್ಣ ವರ್ಗ ಸಂಖ್ಯೆ ಅಲ್ಲವೇ ಅಲ್ಲ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ 2 ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಎಂಬುದನ್ನು ಕಂಡುಹಿಡಿಯಿರಿ. ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ದೀರಾ? ಅಂದರೆ ಏನು? ಯಾವುದೇ 2 ಕ್ರಮಾನುಗತ ಪೂರ್ಣ ವರ್ಗ ಸಂಖ್ಯೆಗಳಾದ n² ಮತ್ತು n+1 ಹೋಲ್ ಸ್ಕ್ವೇರ್ ಇವುಗಳ ನಡುವೆ ಯಾವಾಗಲೂ 2n ಅಷ್ಟು ಪೂರ್ಣ ವರ್ಗ ಸಂಖ್ಯೆವಲ್ಲದ ಸ್ವಾಭಾವಿಕ ಸಂಖ್ಯೆಗಳಿರ್ತಾವೆ. ಉದಾಹರಣೆ ನೋಡ್ರಿ, 2 ಸ್ಕ್ವೇರ್ ಅಂತ ತಗೊಳ್ರಿ, ಅವಾಗ ಏನಾಗುತ್ತೆ, 2ರ ವರ್ಗ 4. ಅದೇ ರೀತಿ 3 ಸ್ಕ್ವೇರ್ ತಗೋರಿ, 9 ಬಂತು. ಅದೇ 3ರ ವರ್ಗ 9. ನೆಕ್ಸ್ಟ್ ಏನು ಹೇಳಿದ್ದೀನಿ, 2n ಏನಿರುತ್ತಾ ಪೂರ್ಣ ವರ್ಗವಲ್ಲದ ಸ್ವಾಭಾವಿಕ ಸಂಖ್ಯೆಗಳಿರ್ತಾವೆ ಅಂತ ಹೇಳಿದ್ದೀನಿ. ಹೌದಾ? ಇಲ್ಲಿ ನೋಡ್ರಿ, 2 ಇಂಟು 2 ಮಾಡಬೇಕು. ಏನಂದರೆ 2. ಹೌದಾ? ಇವಾಗ ಏನಾಗುತ್ತಾ, 2 2 4. 4 ಅಂದರೆ ಏನು? ಇದ್ರ ಮೀನಿಂಗ್ ಏನಪ್ಪ ಅಂದರೆ 4 ಆದ ನಂತರ 5, 6, 7, 8, ಇದು 9. ಹೌದಾ? ಅಂದರೆ ಈ 4 ಮತ್ತು 9ರ ನಡು 4 ಅಂಕಿ ಸಂಖ್ಯೆಗಳು ಇರ್ತಾವು ಅಂತ ಅರ್ಥ. ಈ ಕ್ವಶನ್ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ನೀವು ಈ ಮೊದಲು ಭರ್ತಿ ಮಾಡಿದ ವರ್ಗಗಳ ಕೋಷ್ಟಕವನ್ನು ಬಳಸಿ 1 ಮತ್ತು 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ? 101 ಮತ್ತು 200ರ ನಡುವೆ ಎಷ್ಟು? ಪ್ರತಿ 100ರ ಬ್ಲಾಕ್ನಲ್ಲಿರುವ ವರ್ಗಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ನಮೂದಿಸುವ ಮೂಲಕ ಕೆಳಗಿನ ಮೌಲ್ಯಗಳನ್ನು ನಮೂದಿಸಿ 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಯಾವುದು ಅನ್ನೋದನ್ನು ಕಂಡುಹಿಡಬೇಕು. ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನು? ಇಲ್ಲಿ ನೋಡ್ರಿ, ಈ ಬಾಕ್ಸ್ನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ಮೊದಲೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡ್ರಿ, 1 ಮತ್ತು 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ ಅಂತ ಹೇಳ್ತಾರೆ. ಅಂದರೆ ಇದು 1 ಅನ್ನೋದೇನು 1 ಸ್ಕ್ವೇರ್, ಇದನ್ನು 1 ಸ್ಕ್ವೇರ್ ಮೈನಸ್ ಈ 100 ಅನ್ನೋದೇನು 10 ಸ್ಕ್ವೇರ್. ಈ 1ರ ವರ್ಗ ಮತ್ತು 10ರ ವರ್ಗದ ನಡುವೆ ಇರುವ ಸಂಖ್ಯೆಗಳು ಎಷ್ಟು? 10.
ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ 1ರಿಂದ 100ರ ಸಂಖ್ಯೆ ಒಳಗೆ ಮಿಡಲ್ ಎಷ್ಟು ನಂಬರ್ ನಿಮಗೆ ವರ್ಗ ಸಂಖ್ಯೆಗಳಾಗಿರ್ತಾವೆ ಅನ್ನೋದನ್ನು ಕಂಡುಹಿಡಿಯತ್ತೀವಿ ನಾವಿಲ್ಲಿ. ಇಲ್ಲಿ 10 ವರ್ಗ ಸಂಖ್ಯೆಗಳಾಗಿರ್ತಾವೆ. 101ರಿಂದ 200 ಈ ಸಂಖ್ಯೆ ಒಳಗೆ ಎಷ್ಟು ವರ್ಗ ಸಂಖ್ಯೆಗಳು ಬರ್ತಾವೆ ಅಂದ್ರೆ 4 ವರ್ಗ ಸಂಖ್ಯೆಗಳು ಬರ್ತಾವೆ. ಅದೇ ರೀತಿ 201ರಿಂದ 300ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳು ಬರ್ತಾವೆ? ಅವು 3. ಯಾವ್ಯಾವಪ್ಪ ಅಂದರೆ ಇಲ್ಲಿ ನೋಡ್ರಿ, 101ರಿಂದ 200ರವರೆಗೆ ಅಂದರೆ ಯಾವು? 11 ಸ್ಕ್ವೇರ್, ನೆಕ್ಸ್ಟು 12 ಸ್ಕ್ವೇರ್, 13 ಸ್ಕ್ವೇರ್, 14 ಸ್ಕ್ವೇರ್. ಈ 14 ಸ್ಕ್ವೇರ್ ಮಾಡಿದಾಗ ಎಷ್ಟು ಬರುತ್ತಾ? 196 ಬಂತು. 196 ಲಾಸ್ಟ. ನೆಕ್ಸ್ಟ್ ಏನಾಗುತ್ತಾ? 700 ಮ್ಯಾಗ ದಾಟುತ್ತಾ, ಹೌದಾ? ಈ ನೆಕ್ಸ್ಟ್ 701ರಿಂದ 300 ಒಳಗೆ ಎಷ್ಟು ವರ್ಗ ಸಂಖ್ಯೆಗಳು ಬರ್ತಾವೆ ಅಂತ ಹೇಳೀನಿ? 3 ವರ್ಗ ಸಂಖ್ಯೆಗಳು ಬರ್ತಾವೆ ಅಂತ ಹೇಳೀನಿ. ಅವು ಯಾವ್ಯಾವು? 15 ಸ್ಕ್ವೇರ್, 16 ಸ್ಕ್ವೇರ್, 17 ಸ್ಕ್ವೇರ್. ನೆಕ್ಸ್ಟು 301ರಿಂದ 400ರವರೆಗೆ ಎಷ್ಟು ಬರ್ತಾವೆ? 3. ಇಲ್ಲಿ ಯಾವ ಬರ್ತಾವೆ? 18 ಸ್ಕ್ವೇರ್, 19 ಸ್ಕ್ವೇರ್, 20 ಸ್ಕ್ವೇರ್. ನೆಕ್ಸ್ಟ್ ಅದೇ ರೀತಿ ಈ 401 ಮತ್ತು 500ರ ನಡುವೆ ಬರುವಂತಹ ವರ್ಗ ಸಂಖ್ಯೆಗಳು ಎಷ್ಟು? 2. ನೆಕ್ಸ್ಟ್ 501ರಿಂದ 600ರವರೆಗೆ ಬರುವಂತಹ ವರ್ಗ ಸಂಖ್ಯೆಗಳು 2. ನೆಕ್ಸ್ಟ್ 601ರಿಂದ 700ರವರೆಗೆ ಬರುವಂತಹ ವರ್ಗ ಸಂಖ್ಯೆಗಳು 2. 701ರಿಂದ 800ರವರೆಗೆ ಬರುವಂತಹ ವರ್ಗ ಸಂಖ್ಯೆಗಳು 2. 801ರಿಂದ 900ರವರೆಗೆ ಬರುವಂತಹ ವರ್ಗ ಸಂಖ್ಯೆಗಳು 1. 101ರಿಂದ 1000ವರೆಗೆ ಬರುವಂತಹ ಸಂಖ್ಯೆಗಳು ಎಷ್ಟು? 2. ಇದನ್ನು ಈ ರೀತಿ ಸಾಲ್ವ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಪ್ರಶ್ನೆಗಳು ಏನು ಕೊಟ್ಟಿದ್ದಾರೆ ನೋಡ್ರಿ. 1 ಮತ್ತು 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ ಅಂತ ಹೇಳಿದ್ದಾರೆ. 1ರಿಂದ 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳದಾವೆ? 10 ವರ್ಗ ಸಂಖ್ಯೆಗಳದಾವೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 101 ಮತ್ತು 200ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳದಾವು ಅಂತ ಕೇಳಿದ್ದಾರೆ. ಹೌದಾ? 4 ವರ್ಗ ಸಂಖ್ಯೆಗಳದಾವು. ಪ್ರತಿ 100ರ ಬಾಕ್ಸ್ನಲ್ಲಿರುವ ವರ್ಗಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ನಮೂದಿಸುವ ಮೂಲಕ ಕೆಳಗಿನ ಮೌಲ್ಯಗಳನ್ನು ನಮೂದಿಸಿ. ಅಂದರೆ ಎಲ್ಲದರದ್ದು ಉತ್ತರವನ್ನು ಬರೆದ್ವಿ ನಾವು, ಅಂದರೆ ಮೌಲ್ಯವನ್ನು ನಮೂದಿಸಿ ಅಂತ ಹೇಳಿದ್ದಾರೆ. 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಯಾವುದು ಅಂತ ಕೇಳಿದ್ದಾರೆ. ಹೌದಾ? ಇದು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಏನು ಗೊತ್ತಿರಬೇಕಂದ್ರೆ ಇಲ್ಲಿ ಯಾವ್ಯಾವ ವರ್ಗ ಸಂಖ್ಯೆಗಳು ಬರ್ತಾವೆ ಅನ್ನೋದು ನೋಡಬೇಕು. ಇಲ್ಲಿ 21 ಸ್ಕ್ವೇರ್, ನೆಕ್ಸ್ಟ್ 22 ಸ್ಕ್ವೇರ್, ಇಲ್ಲಿ 23 ಸ್ಕ್ವೇರ್ ಮತ್ತು 24 ಸ್ಕ್ವೇರ್ ಬರ್ತೈತಿ. ಇಲ್ಲಿ 25 ಸ್ಕ್ವೇರ್, 26 ಸ್ಕ್ವೇರ್ ಬರ್ತೈತಿ. ಇಲ್ಲಿ 27 ಮತ್ತು 28 ಸ್ಕ್ವೇರ್ ಬರ್ತಾವೆ. ಇಲ್ಲಿ 29 ಸ್ಕ್ವೇರ್, ಇಲ್ಲಿ 30 ಮತ್ತು 31 ಸ್ಕ್ವೇರ್ ಬರುತ್ತೆ. ಹೌದಾ? 31 ಸ್ಕ್ವೇರದ್ದು ವರ್ಗ ಏನಾಗುತ್ತಾ? 31ರ ವರ್ಗ ಏನಾಗುತ್ತಾ ನೋಡಿರಿ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಆ ಟ್ರಿಕ್ಕನ್ನು ಇಲ್ಲಿ ಯೂಸ್ ಮಾಡಿರಿ. 1ನ್ನು ಸ್ಕ್ವೇರ್ ಮಾಡಿದಾಗ 1 ಬಂತು. 3 × 1 3, 3 2 6, 3ನ್ನು ಸ್ಕ್ವೇರ್ ಮಾಡಿದರೆ 9, ಅಂದರೆ 961 ಆಯಿತು. ಹೌದಾ? ಈ 961 ಏನು? 1000ಕ್ಕಿಂತ ಕಡಿಮೆ ಇರುವ ಅತ್ಯಂತ ದೊಡ್ಡ ಪೂರ್ಣ ವರ್ಗ ಸಂಖ್ಯೆ ಆಗೈತಿ. ಇದು ಲಾಸ್ಟ್ನಿಕ್ ಆನ್ಸರ್ ಏನು? ಇದು 1000ಕ್ಕಿಂತ ಕಡಿಮೆ ಇರುವ ಅತ್ಯಂತ ದೊಡ್ಡ ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.